ದ್ವಾಪರ ಯುಗದಲ್ಲಿ ಕೃಷ್ಣನಾಗಿದ್ದವನು ವಸುದೇವನ ಮಗ. ಅವನು ಯಯಾತಿ ರಾಜನ ವಂಶಸ್ಥನಾಗಿದ್ದಾನೆ. ಅವನ ಬಗ್ಗೆ ನೀನೇನು ಚಿಂತನೆ ಮಾಡಬೇಡ, ನೀನು ಅವನಿಗೆ ಕನ್ಯಾದಾನವನ್ನು ಮಾಡ್ಬೋದು ಅಂತ ಹೇಳಿದ್ದಾನೆ. ಹಾಗೆ ಆಗಲಿ ಅಂತ ಹೇಳಿ ವಸಿಷ್ಠರನ್ನು ಕರೆಸಿದ್ದಾರೆ. ವಸಿಷ್ಠರನ್ನು ಕರೆಸಿ ಕೇಳ್ತಾ ಇದ್ದಾರೆ, ಏನು ವಿಚಾರ? ನೀವು ಅವ್ರ ಮನೆ ಕುಲಪುರೋಹಿತರಂತೆ, ಶ್ರೀನಿವಾಸನ ಮನೆಯ ಕುಲಪುರೋಹಿತರು. ನೀವು ಹೇಳಿದ್ರೆ ನಾವು ಕನ್ಯಾದಾನವನ್ನು ಮಾಡಿಕೊಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಅಂತ. ಯಾಕೆಂದರೆ ಪರಮಾತ್ಮಂದು ವಸಿಷ್ಠ ಗೋತ್ರನೇ, ಅದಕ್ಕೆ ವಸಿಷ್ಠರನ್ನೇ ಕರೆಸಿದ್ದಾನೆ. ಅವ್ರನ್ನ ಕರೆಸಿದಾಗ ಹಾಗೆ ಆಗ್ಬೋದು, ಕೊಡ್ಬೋದು, ನಮ್ಮದೇನಿಲ್ಲ. ಆದರೂ ಕಲಿಯುಗಪ್ಪ ನನಗೆ ಗೊತ್ತಿಲ್ಲ ಅಂತ ಒಂದು ಅಡ್ಡಗೋಡೆ ಇಟ್ಟಿದ್ದಾರೆ. ಭಾಳ ವರ್ಷದಿಂದ ಹುಡುಗ ಪರಿಚಯ, ನಮಗೆ ತೊಂದರೆ ಏನಿಲ್ಲ. ಆದರೂ ನಾವೇನು 24 ಗಂಟೆ ಅವ್ನು ಕಾಯ್ಕೊಂಡಿರೋಕ್ಕಾಗತ್ತ? ಗೊತ್ತಿಲ್ಲ, ಕಲಿಯುಗ ಏನು ದುರಭ್ಯಾಸ ಇದೆಯೋ ಏನೋ, ನೀವೇ ವಿಚಾರವನ್ನು ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಪ್ರಸನ್ನವದನಂ ದೇವಾಹ ಪಿತಾಮಹಂ ಮಹಾಪ್ರಾಜ್ಞೋ ವಿವಾಹ ಗವೇ ಮಮ ಕಂ ಕರೋತ್ಯ ಯಶನಾಸಿ ಮಹಾರಾಜ ಮಾತಾ ವಾಪಿ ಪಿತಾ ತಥಾ ವಿವಾಹೇ ಚ ಉತ್ಪತ್ತೌ ತದ್ದಿಜ್ಜನ್ಮಜನ್ಮನಿ ಭಗಿನ್ಯೋ ಭ್ರಾತರಸ್ಯೇವ ಮಾತರೋ ಭಾಗಿನೇಯಕಃ. ಸರಿ, ಎಲ್ಲರನ್ನು ವಿಚಾರಿಸಿ ಆಗಲಿ ಅಂತ ತೀರ್ಮಾನವನ್ನು ಮಾಡಿ ವಿವಾಹವನ್ನು ನಿಶ್ಚಯವನ್ನು ಮಾಡಿದ್ದಾರೆ. ನಿಶ್ಚಯವಾದ ಮೇಲೆ ಪರಮಾತ್ಮ ನನಗೆ ಲಗ್ನ ಬೇಡ, ನಾನು ಮದುವೆ ಮಾಡ್ಕೊಳ್ಳೋದು. ಯಾಕೆ ಅಂತಂದರೆ ಮದುವೆ ಅನ್ನತಕ್ಕಂಥದ್ದು ಸುಮ್ಮನೆ ಯಾರಾದರೂ ಜೊತೆ ಇರಲ್ಲ. ಒಂದು ಜಗಳ ಆಡಬೇಕಾದ್ರೆ ನಮಗೆ ಸರಿ ಸಮಾನರಿರಬೇಕು. ಸಣ್ಣ ಮಕ್ಕಳ ಜೊತೆ ಜಗಳ, ಬುದ್ಧಿ ಇಲ್ಲ, ದೊಡ್ಡವರ ಚಿಕ್ಕವ್ರ ಜೊತೆ ಜಗಳ ಆಡ್ತೀಯ ಅಂತಾರೆ. ಅದೇ ರೀತಿಯಲ್ಲಿ ಒಂದು ಯುದ್ಧವನ್ನು ಮಾಡಬೇಕಾದ್ರೂ ಸಮಾನರಿರಬೇಕು, ವಿವಾಹ ಮಾಡಬೇಕಾದ್ರೂ ಸಮಾನರಿರಬೇಕು. ಇಲ್ಲದಿದ್ದರೆ ಮೊದಲೇ ಅವರು ಹೆಣ್ಣಿನ ಕಡೆಯವರು ಕೊನೆಗೆ ಮನೆ ಅಳಿಯೇನು ಮಾಡ್ಕೊಂಬಿಟ್ರೆ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿಲ್ಲ, ನನ್ನ ಕೈಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೋಗಿ ವಿಚಾರವನ್ನು ಮಾಡಿ ನೀನು ಸರಿಯಾಗಿ ಎಲ್ಲ ಮಾತಾಡ್ಕೊಂಡು ಬಂದಿದ್ದೆ. ಆದರೆ ನನಗೆ ಮಕ್ಕಳಿಲ್ಲ, ಏನು ಇರೋದು ಒಬ್ಬ, ನೀನು ಒಬ್ಬಳಿದ್ಯಾ, ಇಬ್ಬರೇ ಹೋಗಿ ವಿವಾಹ ಮಾಡ್ಕೊಂಬರೋಕ್ಕಾಗತ್ತಾ ಅಂತ ಹೇಳ್ತಾ ಇದ್ದ. ಆಗ ಬಕುಲಮಾಲಿಕೆ ಹೇಳ್ತಾ ಇದ್ದಾಳೆ, ಕಪಟ ನಾಟಕ ಸೂತ್ರಧಾರಿ ತ್ವಂ ಉತ್ತಿಷ್ಟ ಪುರುಷಶ್ರೇಷ್ಠ ತಿಷ್ಟ ಸೂತ್ರಮಂಡಲಿ ಇತ್ಯುಕ್ತ ಭಗವಾನ್ ಯೋಷಿತೋ ಪುರತಃ ಅಪೂಪಾನ್ ಸಿದ್ಧನಂಗಾಶ್ಚ ರಾಜೇಂದ್ರ ಸುಶ್ರಂತೆ ವಾಸುದೇವಸ್ಯ ಹಂತಸ್ಯ ತತ್ರೈವಾಹಂ ಪ್ರಜಾಭಿಃ. ಆಗ ಹೇಳ್ತಾ ಇದ್ದಾರೆ, ನಾನು ವೈಕುಂಠವನ್ನು ಬಿಟ್ಟು ಬಂದಾಗ ಯಾರಿಗೂ ಹೇಳಿಲ್ಲ. ಈಗ ನಾನು ಇದ್ದಕ್ಕಿದ್ದಂಗೆ ವಿವಾಹ ನಿಶ್ಚಯವಾದಾಗ ಹೇಳಿದ್ರೆ ಇಷ್ಟು ದಿವಸ ಇಲ್ಲದೇ ಇದ್ದಿದ್ದು ವಿವಾಹಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ದುಡ್ಡು ಕಾಸು ಬೇಕನ್ನೋ, ಅದಕ್ಕೆ ಹೇಳ್ತಾ ಇದ್ದಾರೆ. ಅವನೆಲ್ಲ ಪಾಪರಾಗೋಗಿದ್ದಾನೆ, ಅವನ ಕೈಲಿ ಏನಿಲ್ಲ, ಅದಕ್ಕೆ ವಿವಾಹಕ್ಕೆ ಸಹಾಯ ಮಾಡಲಿ ಅಂತ ಕೇಳೋಕ್ಕೋಸ್ಕರ ಸುಮ್ಮನೆ ನೆಪಕ್ಕೆ ಕರಿತಾ ಇದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾನು ಕರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಗ ಹೇಳ್ತಾ ಇದ್ದಾಳೆ, ಯಾರಿಗೆ ವಿವಾಹವಾಗಬೇಕೋ ಅವನಿಗೆ ವಿಪತ್ತು ಅಂತ ಬರಬಾರ್ದಂತೆ. ವಿವಾಹದ ಕಾಲದಲ್ಲಿ ವಿಪತ್ತು ಬರದೇ ಇರೋದಕ್ಕೆ ಕುಲದೇವತಾ ಪೂಜೆಯನ್ನು ಮಾಡ್ತಕ್ಕಂಥದ್ದು. ವಿಪತ್ತು ಅಂತಕ್ಕಂಥದ್ದು ಬರಬಾರ್ದು. ಮತ್ತು ವಿವಾಹದಲ್ಲಿ ವಿಪತ್ತಿನಲ್ಲಿ ನಮಗೆ ಮದುವೆ ಕಾಲದಲ್ಲಿ ನೆಂಟರಿರಬೇಕು. ವಿಪತ್ತು ಇದ್ದಾಗಲೂ, ಕಷ್ಟ ಇದ್ದಾಗಲೂ ನೆಂಟರ ಜೊತೆ ಇರಬೇಕಂತ. ಕಷ್ಟ ಬಂದಾಗಲೂ ಅಂಥವು ಯಾರಿದ್ದಾರೆ? ನಮ್ಗೆ ಯಾರು ಅಂಥ ಬಂಧುಗಳಿಲ್ಲ ಇಲ್ಲಿ. ಇನ್ನು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸೋದರ ಮಾವ, ಸೋದರಳಿಯ ಯಾರೂ ಇಲ್ಲ.